ಇದೀಗ ನಾವು ಮಾಜಿ ಶಾಸಕರು ಹಾಗೂ ಹಾವೇರಿ ಜಿಲ್ಲಾ BJP ಅಧ್ಯಕ್ಷರು ಆದಂತಹ ಅರುಣ್ ಕುಮಾರ್ ಪೂಜಾರ್ ಅವರಿದ್ದಾರೆ. ಅವರೊಂದಿಗೆ ಮಾತಾಡ್ಸೋಣ. ಸರ್ ನಮಸ್ಕಾರ. ಹಾವೇರಿ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬೊಮ್ಮಾಯಿ ಅವರು ಈ ಸರಿ ಅಭ್ಯರ್ಥಿಯಾಗಿದ್ದಾರೆ. ಅವರ ಗೆಲುವಿಗೆ ತಮ್ಮ ಪಾತ್ರ ಎಷ್ಟು ಮಹತ್ವದ್ದಾಗಿದೆ ಸರ್? ತಮ್ಮ ಮೂಲಕ ಹಾವೇರಿ ಮತ್ತು ಗದಗ ಲೋಕಸಭಾ ಎಲ್ಲ ಪ್ರೀತಿಯ ಮತದಾರ ಬಂಧುಗಳಿಗೆ ನಾನು ನಮಸ್ಕರಿಸಿ, ಮೇ 7ನೇ ತಾರೀಕು ನಡೆಯಲಿರುವ ಚುನಾವಣೆಗೆ ಲೋಕಸಭಾ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದಿಂದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂಥ ಬೊಮ್ಮಾಯಿ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಇವತ್ತು ನೀವು ಕೇಳಿದಂಥ ಕ್ವಶನಿಗೆ ನನ್ನ ವೈಯಕ್ತಿಕ ಹೇಳಬೇಕನ್ನೋದಕ್ಕಿಂತ ಇವತ್ತೇನು ಪಕ್ಷ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ ನಂತರ ಅಲ್ಲಿಂದ ಹಿಡಿದು ಈ ಕ್ಷಣದವರೆಗೂ ಹಗಲು ರಾತ್ರಿ ಅನ್ನೋದೇ ಇಡೀ ಜಿಲ್ಲೆಯ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಮುಖಂಡರು, ಹಿರಿಯರು, ಜನಪ್ರತಿನಿಧಿಗಳು ಹಗಲು ರಾತ್ರಿ ಅನ್ನೋದೇ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ಬೇಕು, ಬೊಮ್ಮಾಯಿ ಅವ್ರನ್ನ ಗೆಲ್ಲಿಸ್ಬೇಕು, 3ನೇ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಮಾಡಬೇಕು ಅಂತಂದೇಳಿ ಈ 24 ತಾಸದಲ್ಲಿ ಕನಿಷ್ಠ 18 ತಾಸು ಭಾರತೀಯ ಜನತಾ ಪಾರ್ಟಿ ಕೆಲಸವನ್ನು ನಮ್ಮ ಕಾರ್ಯಕರ್ತ ಬಂಧುಗಳು ಮಾಡಿರ್ತಕ್ಕಂಥದ್ದು ಭಾಳ ದೊಡ್ಡ ಶಕ್ತಿ ನಮಗೆ. ಅದರ ಜೊತೆಗೆ ನನ್ನ ಪಾತ್ರ ಅನ್ನೋದಕ್ಕಿಂತ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಪಕ್ಷದ ಜಿಲ್ಲಾಧ್ಯಕ್ಷ ಆದರೂ ಕೂಡ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾನು ಕೂಡ ಎಲ್ಲ ಪ್ರತಿ ಮನೆಗೆ ಹೋಗಿ, ಪ್ರತಿ ಹಳ್ಳಿಗೆ ಹೋಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಅಂತ ಬೊಮ್ಮಾಯಿ ಸಾಹೇಬ್ರಿಗೆ ಮತ ಕೇಳ್ತಕ್ಕಂಥದ್ದು, ಆಮೇಲೆ ಏನು ಪ್ರಮುಖರು ಇರ್ತಾರೆ ಅವ್ರ ಹತ್ರ ಹೋಗಿ ಮತ ಕೇಳ್ತಕ್ಕಂಥದ್ದು. ಇವತ್ತು ನಾವು ಮನೆಗೆ ಹೋಗಿ ಕೆಲಸವನ್ನು ಮಾಡ್ತಾಯಿದ್ದೇವೆ. ಅದೇ ಥರನಾಗಿ ಇಡೀ ಜಿಲ್ಲೆಯ ಒಳಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒಳ್ಳೆಯ ಒಲವಿದೆ, ಬೊಮ್ಮಾಯಿ ಸಾಹೇಬ್ರ ಪರವಾಗಿ ಒಲವಿದೆ, ಮೋದಿಯವರ ಹವ ಇದೆ. ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ಇಡೀ ನಮ್ಮ ಗದಗ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ 8 ಕಾನ್ಸ್ಟಿಟ್ಯೂಷನಲ್ಲಿ 3 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಬೊಮ್ಮಾಯಿ ಸಾಹೇಬರು ಸಂಸದರಾಗಿ ಆಯ್ಕೆ ಆಗ್ತಾರೆ. ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳು ನಮ್ಗೆ ಗೆಲುವು ತಂದು ಕೊಡ್ತಾರೆ ಅಂಥೇಳಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇದು ಯಾವುದಾದ್ರು ರೀತಿಯಲ್ಲಿ ಎಫೆಕ್ಟ್ ಆಗ್ಬೋದಾ ಸರ್? ಈಗ ಅವ್ರ ಗ್ಯಾರಂಟಿ ಬಗ್ಗೆ ನಾವೆಲ್ಲಿ ಕೂಡ ಪ್ರಸ್ತಾಪ ಮಾಡಲ್ಲ. ಇವತ್ತು ಅವರೇನು ಸಿದ್ದರಾಮಯ್ಯ ಸಾಹೇಬರು ಅವ್ರ ಮನೆಯಿಂದ ಏನು ಕೊಡಲ್ಲ, DK ಶಿವಕುಮಾರ್ ಏನು ಅವ್ರ ಮನೆಯಿಂದ ಕೊಡಲ್ಲ, ಕಾಂಗ್ರೆಸ್ ಪಕ್ಷ ಏನು ಅವ್ರ ಪಕ್ಷದಿಂದ ಏನು ಕೊಡ್ತಾಯಿಲ್ಲ. ಈ ನಾಡಿನ ಜನತೆ ಟ್ಯಾಕ್ಸ್ ಕಟ್ಟಿರೋಂಥ ಹಣದಲ್ಲಿ ಇವತ್ತು ಅವರು ಗ್ಯಾರಂಟಿಯನ್ನು ಯೋಜನೆ ಜಾರಿಗೆ ತಂದಿರತಕ್ಕಂಥದ್ದು. ಇವತ್ತು ಬಡವರಿಗೆ ಅದು ಉಪಯೋಗ ಆಗ್ತಾಯಿದೆ. ಆಗಲಿ, ನಾವೇನು ಅದ್ರ ಬಗ್ಗೆ ನಮಗೇನು ಅಸಹ್ಯ ಇಲ್ಲ, ಒಳ್ಳೆಯದು. ನಮ್ಮ ಬಡವರಿಗೆ ಕೊಡ್ತಾಯಿದ್ರೆ ಒಳ್ಳೆಯದು. ಬಟ್ ಆದರೆ ಅದರಿಂದ ಏನು ಈ ರಾಜ್ಯಕ್ಕೆ ಆರ್ಥಿಕ ಸಂಕಷ್ಟದಲ್ಲಿ ಇವತ್ತು ಈ ರಾಜ್ಯ ಏನು ಸಿಲುಕಿದೆ, ಇದನ್ನು ಕಾಂಗ್ರೆಸ್ ಪಕ್ಷದ ನಾಯಕರು ಯೋಚನೆಯನ್ನು ಮಾಡಬೇಕಾಗಿತ್ತು. ಇವತ್ತು ನಾನು ಇಷ್ಟೇ ಹೇಳೋದು ಎಲ್ಲ ನನ್ನ ಜಿಲ್ಲೆಯ ಮತದಾರರಿಗೆ, ಇವತ್ತು ನರೇಂದ್ರ ಮೋದಿಯವರ ಋಣ ಇಡೀ ದೇಶದ ಮೇಲಿದೆ. ನರೇಂದ್ರ ಮೋದಿಯವರು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಇವತ್ತು 130 ಕೋಟಿ ಹೆಚ್ಚು ಜನಸಂಖ್ಯೆಗೆ ಲಸಿಕೆ ಕೊಡುವ ಮೂಲಕ ಇವತ್ತು ಆಪತ್ ಬಾಂಧವಾಗಿ ಇವತ್ತು ಈ ದೇಶವನ್ನು ರಕ್ಷಣೆ ಮಾಡತಕ್ಕಂಥ ವಿಶ್ವಗುರು ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು ಅಂತ ಭಾಳ ನಾವು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೇವೆ. ಇದನ್ನು ನಾನೊಬ್ಬ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ, ಮಾಜಿ ಶಾಸಕನಾಗಿ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇಲ್ಲ. ಇಡೀ ರಾಜ್ಯದ ಜನತೆ, ದೇಶದ ಜನತೆ ನರೇಂದ್ರ ಮೋದಿಯವರ ಋಣವನ್ನು ತೀರಿಸಬೇಕು, ಮತವನ್ನು ಹಾಕಬೇಕು ಅನ್ನೋದು ಒಂದು ಅಜೆಂಡಾ ಇವತ್ತಿದೆ. ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು ಹಾವೇರಿ ಗದಗ ಅವ್ರ ಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಕೊಟ್ಟಿರೋಂಥ ಕೊಡುಗೆ, ಆಮೇಲೆ ಇವತ್ತೇನು ದೇವರಾಜ್ ಅರಸು ನಾನು ನೋಡಲಿಲ್ಲ, ಆದರೆ ಇವತ್ತು ನಿಜವಾಗಿ ದೇವರಾಜ್ ಅರಸು ಯಾರಾದರೂ ಇದ್ದರೆ ಅದು ಬಸವರಾಜ ಬೊಮ್ಮಾಯಿ. ಇದು ವೆರಿ ಪಾಯಿಂಟ್. ಬಸವರಾಜ ಬೊಮ್ಮಾಯಿಯವರು ಹಿಂದುಳಿದ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು, ST ಸಮಾಜಕ್ಕೆ ಮೀಸಲಾತಿಯನ್ನು ಕೊಟ್ಟಿದ್ದು. ಇವತ್ತು ಈ ಸರ್ಕಾರ ನಡೆಸ್ತದಲ್ಲ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಹಿಂದ ಮತವನ್ನು ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂತ ಹೊರತು ಅಹಿಂದ ಮತದಾರರಿಗೆ ಏನೂ ಕೂಡ ಮಾಡಲಿಲ್ಲ, ಹಿಂದುಳಿದಂಥ ಜನಾಂಗಕ್ಕೆ ಏನೂ ಕೂಡ ಮಾಡಲಿಲ್ಲ. ವೋಟ್ ಬ್ಯಾಂಕನ್ನು ಮಾಡ್ಕೊಂಡು ಅವರ ಮತದ ಮೇಲೆ ದರ್ಪ ತೋರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದು ಯಾರಾದರೂ ಇದೆ ಅದು ಭಾರತೀಯ ಜನತಾ ಪಾರ್ಟಿ, ಸನ್ಮಾನ್ಯ ಬಸವರಾಜಣ್ಣ ಬೊಮ್ಮಾಯಿ ಅವರು. ಇದನ್ನು ಇಡೀ ರಾಜ್ಯ ಜನತೆಗೆ ಗೊತ್ತಿದೆ. ಇವತ್ತು ಇಡೀ ಕ್ಷೇತ್ರದಲ್ಲಿ ರಾಜ್ಯಾದ್ಯಂತ ಬಂದು ಇವತ್ತು ಬೊಮ್ಮಾಯಿ ಅವರಿಗೆ ಆಶೀರ್ವಾದ ಮಾಡಬೇಕಂತಂದರೆ ಆ ಸಮಾಜದ ಆ ವರ್ಗದ ಜನಾಂಗ ವಾರಂಟ್ರಿಯಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಾಯಿದೆ. ST ಮತ್ತು SC ಸಮಾಜ, ಇನ್ನೂ ಅನೇಕ ಸಮಾಜಗಳು ಇವತ್ತು ಒಂದು ಕಮ್ಯುನಿಟಿ ಇಲ್ಲ, ಆಲ್ ಕಮ್ಯುನಿಟಿ ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದವು, ಬೊಮ್ಮಾಯಿ ಸಾಹೇಬರು ಪರವಾಗಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಹೇಳೋದಾದರೆ ನೇಕಾರ ಸಮಾಜ ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಆ ದುಡಿಗೆ ಕೈಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದರು. ವಿದ್ಯುತ್ತಿಗೆ ಸಬ್ಸಿಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ, ಯಡಿಯೂರಪ್ಪ ಸಾಹೇಬರು
ಯಡಿಯೂರಪ್ಪ ಸಾಹೇಬ್ರು ಒಂದು ಮಾತು ಹೇಳ್ತಿದ್ರು, ಈ ರಾಜ್ಯದಲ್ಲಿ ನಾನು 2 ಕಣ್ಣು, ಒಂದು ನೇಕಾರ, ಒಂದು ರೈತ ಅಂತ. ಅಷ್ಟೇ ಇದು ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಶಕ್ತಿ. ಇವತ್ತು ಈ ದೇಶದ ರೈತ, ಈ ದೇಶದ ನೇಕಾರ ಸಮಾಜ, ಅದ್ರ ಜೊತೆಗೆ ಇವತ್ತು ನಮ್ಮನ್ನು ಬೆಂಬಲಿಸಿರ್ತಕ್ಕಂಥ ಆಲ್ಮತ ಸಮಾಜ, ಗಂಗಾಮಾತಾ ಸಮಾಜ, ಮಡಿವಾಳ ಸಮಾಜ, ಅನೇಕ ಸಮಾಜಗಳು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಂತ ಬಂದಿದ್ದವು. ಈ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ಕ್ರೋಢೀಕರಣವಾಗಿ ಟೋಟಲ್ ಅಹಿಂದ ಮತ, ಅಲ್ಪಸಂಖ್ಯಾತರನ್ನ ಏನು ಮುಸ್ಲಿಮ್ಸ್ ಒಂದು ಬಿಟ್ಟು ಇನ್ನಿರ್ತಕ್ಕಂಥ ಅಹಿಂದ ಮತಗಳು ಭಾರತೀಯ ಜನತಾ ಪಾರ್ಟಿ ಪರವಾಗಿ, ಬೊಮ್ಮಾಯಿ ಪರವಾಗಿ ಜಿಲ್ಲೆಯಲ್ಲಿ ಒಂದು ವಾತಾವರಣ ನಿರ್ಮಾಣವಾಗಿದೆ. BJP ಮತ್ತು JDS ಮೈತ್ರಿ ಈ ಭಾಗದಲ್ಲಿ ಎಷ್ಟು ಸಹಾಯ ಆಗ್ಬೋದು ತಮ್ಮ ಅಭ್ಯರ್ಥಿ ಗೆಲುವಿಗೆ? ಸರ್, ಈಗ NDA ಅಭ್ಯರ್ಥಿ ಅಂತ ನಮ್ಮ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡಿದ್ದಾರೆ. ಇವತ್ತು JDS ಪಕ್ಷದ ಮುಖಂಡರು ಕೂಡ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ಅವರು ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಓವರಾಲಾಗಿ ಲೋಕಸಭಾ ಚುನಾವಣೆ ಈಗ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ತಗೊಂಡ್ರೆ 20,000 ಓಟು, 25,000 ಓಟು JDS ಪಕ್ಷದವಿದ್ದವು. ಇವತ್ತು ಅವರು ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು, ನಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಿದಂಗೆ JDS ಪಕ್ಷನೂ ಕೂಡ ನಮಗೆ ಸಹಾಯವನ್ನು ಮಾಡ್ತಾಯಿದೆ. ಅದೊಂದು ಕಡೆ ನಮಗೆ ಒಂದು 25,000 30,000 ಓಟ್ ಪ್ಲಸ್ ಆಗ್ತಕ್ಕಂಥ ಅನುಕೂಲ ಇಡೀ ನಮ್ಮ ಜಿಲ್ಲೆಯಲ್ಲಿ ಆಗ್ತಾಯಿದೆ. ಅದಕ್ಕೂ ಕೂಡ JDS ಪಕ್ಷದ ವರಿಷ್ಠರಿಗೂ ಕೂಡ ನಾನು ನಿಮ್ಮ ಮೂಲಕ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ, ಕೃತಜ್ಞತೆಯನ್ನು ಕೂಡ ನಾನು ಹೇಳ್ತೀನಿ. ಸರ್, ಇವತ್ತು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಅರುಣ್ ಕುಮಾರ್ ಪೂಜಾರಿ ಯಾರು ಅಂತಂದರೆ, ಸ್ಕೂಲ್ಗೆ ಹೋಗೋ ಹುಡುಗನು ಕೂಡ ಇವತ್ತು ನಾನು ಒಂಟರ ದಾರಿಯಲ್ಲಿ ಅರುಣ್ ಕುಮಾರ್ ಅಂತ ಗುರುತಿಸ್ತಕ್ಕಂಥ ಕೆಲಸವನ್ನು ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ಮಾಡಿದ್ದೀನಿ. ಇವತ್ತು ಸಾಮಾಜಿಕ ನ್ಯಾಯ, ಹಿಂದುಳಿದ ಜನಾಂಗಕ್ಕೆ ನ್ಯಾಯ ಕೊಡ್ತಕ್ಕಂಥದ್ದು, ಯಾರೇ ನಮ್ಮ ಹತ್ರ ಬಂದರೂ ಕೂಡ ಅವ್ರ ಕೆಲಸವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು, ಅವ್ರನ್ನ ಗುರುತಿಸಿ ನನ್ನ ಕೈಲಾದಷ್ಟು ಸಹಾಯ ಮಾಡಿರ್ತಕ್ಕಂಥದ್ದು, ನನ್ನ ಮನೆಗೆ ಬಂದವರಿಗೆ ಒಂದು ಕಾಫಿನೋ ಟೀನೋ ಟಿಫನ್ನು ಇವತ್ತು ಕೊಟ್ಟಿರ್ತಕ್ಕಂಥ, ಇವತ್ತೇನೋ ಅಲ್ಲಿ ಆ ಪುಣಾತ್ಮ ಹತ್ರ ಹೋದರೆ ನಮಗೊಂದು ಒಳ್ಳೆಯ ಗೌರವ ಕೊಡ್ತಾನೆ ಅನ್ನೋದು ಇಡೀ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ನನಗೆ ವಿಶ್ವಾಸ ಇದೆ, ನನ್ನ ಕ್ಷೇತ್ರದ ಜನ ನನ್ನ ಸೋಲಿಸಲಿಲ್ಲ. ಮೊನ್ನೆ ನಡೆದಂಥ ಚುನಾವಣೆ ನನ್ನ ತಪ್ಪಿನಿಂದ ನಾನು ಸೋತಿದ್ದೀನಿ. ನಾನು ನನ್ನ ಕ್ಷೇತ್ರದ ಜನಕ್ಕೆ ಯಾವತ್ತೂ ಕೂಡ ನನ್ನ ಸೋಲಿನ ಬಗ್ಗೆ ಅವ್ರ ಮೇಲೆ ನಾನು ಆಪಾದನೆ ಮಾಡೋಕ್ಕೆ ತಯಾರಿಲ್ಲ. ಎಲ್ಲರೂ ಕೂಡ ಅವತ್ತು ಹಗಲು ರಾತ್ರಿ ನಮ್ಮ ಪಕ್ಷದ ಮುಖಂಡರು ಭಾಳ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿದ್ದಾರೆ, ಅದರಲ್ಲೇನು ಎರಡು ಮಾತಿಲ್ಲ. ಅದಕ್ಕೆ ಇವತ್ತೇನು ನಮ್ಮ ಹಣೆ ಬರೋ ಸರಿಯಿಲ್ಲ, ನಾವು ಸೋತಿದ್ದೇವೆ. ಗೆದ್ದರೆ ನನ್ನ ಅದೃಷ್ಟ ಚೆನ್ನಾಗಿತ್ತು, ಬರೀಬೇಕಲ್ಲ ಹಣೆ ಬರೋ ಭಗವಂತ, ಅವ್ನ ಹಣೆ ಬರ್ದ ಭಗವಂತ ಬರ್ದದ್ದು ಹೋಗ್ಕೊಂಡೋಗಿ ಅವ್ನು ಗೆದ್ದಿದ್ದಾನೆ, ಇಷ್ಟೇ ಸರಿ, ಇನ್ನೇನು ಇದಿಲ್ಲ. ನಾನು ನನ್ನ ಕ್ಷೇತ್ರದ ಜನತೆ ಯಾವತ್ತೂ ಕೂಡ ಅರುಣ್ ಕುಮಾರ್ ಪೂಜಾರಿ ಪರವಾಗಿ, ಭಾರತೀಯ ಜನತಾ ಪಾರ್ಟಿ ಪರವಾಗಿ ಭಾಳ ಗಟ್ಟಿ ಇದೆ. ಇವತ್ತೇ ಕೂಡ ಚುನಾವಣೆ ಬಂದರೂ ಕೂಡ ಮತ್ತೆ ನನ್ನ ವಿಧಾನಸಭೆಗೆ ನನ್ನ ಕ್ಷೇತ್ರದ ಜನ ಆಶೀರ್ವಾದ ಮಾಡ್ತಾರೆ, ಇದಂತೂ ಖಂಡಿತ. ನಾನು ನನ್ನ ಕ್ಷೇತ್ರದ ಜನಕ್ಕೆ ಹೇಳೋದಿಷ್ಟೇ, ಇವತ್ತು ಈ ಅರುಣ್ ಕುಮಾರ್ ಪೂಜಾರಿ ಭಾರತೀಯ ಜನತಾ ಪಾರ್ಟಿ ಏನು ಅನ್ನೋದನ್ನು ಪ್ರತಿ ಮನೆಗೂ ಕೂಡ ಗೊತ್ತಿದೆ. ಹೀಗಾಗಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಲೋಕಸಭಾ ಚುನಾವಣೆಗೆ ಒಂದು 30,000 ರಿಂದ 35,000 ಅಂತರ ನಮಗೆ ನಮ್ಮ ಕ್ಷೇತ್ರದ ಜನ ಆಶೀರ್ವಾದ ಮಾಡ್ತಾರೆ, ಬೊಮ್ಮಾಯಿ ಸಾಹೇಬ್ಗೆ ಆಶೀರ್ವಾದ ಮಾಡ್ತಾರೆ ವಿಶ್ವಾಸ ಭಾಳ ಅಚಲವಾಗಿದೆ. ಅದೇ ಥರವಾಗಿ ನಮ್ಮ ಪಕ್ಷದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಮೋರ್ಚಾಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಗ್ರಾಮೀಣ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಗ್ರಾಮೀಣ ಮೋರ್ಚಾಗಳು ಮನೆಗೆ ಹೋಗಿ ಇವತ್ತು ಒಂದು ಹೇಳ್ಬೇಕಂತಂದರೆ, ಚುನಾವಣೆ ಪ್ರಾರಂಭದ ಒಂದು ತಿಂಗಳು ಮುಂಚೆ, ಇನ್ನು ಡೇಟ್ ಅಲೌನ್ಸ್ ಆಗಿದೆ, ಪ್ರತಿ ಮನೆಗೂ ಕೂಡ ಬೆಳಗ್ಗೆ 7 ಗಂಟೆಗೆ ಒಂದು ಮೆಸೇಜ್ ಹಾಕಿದರೆ ನಮ್ಮ ಅಧ್ಯಕ್ಷರು ಒಂದು ಮೆಸೇಜ್ ಹಾಕ್ತಾರೆ, ನಾಳೆ ಇಂಥ ಏರಿಯಾದಲ್ಲಿ ನಾವು ಪ್ರಚಾರಕ್ಕೆ ಹೋಗ್ತಾವೆ ಅಂದರೆ ಸುಮಾರು ಒಂದು 50-60 ಜನ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹೋಗಿ ಆ ಜಾಗಕ್ಕಿದ್ದು ಮನೆಗೆ ಪ್ರಚಾರ ಮಾಡ್ತಕ್ಕಂಥದ್ದು. ಇದು ಭಾರತೀಯ ಜನತಾ ಪಾರ್ಟಿಗೆ ಕೇಡರ್ ಬೇಸ್ ಪಾರ್ಟಿ ಅಂತ ನಾವು ಕರಿತೀವಿ. ಆ ಕೆಲಸವನ್ನು ನಮ್ಮ ರಾಣೆಬೆನ್ನೂರು ಟೌನಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಮೋರ್ಚಾಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಪದಾಧಿಕಾರಿಗಳು ಮಾಡಿರ್ತಕ್ಕಂಥದ್ದು ನನಗೆ ಭಾಳ ಹೆಮ್ಮೆ ಇದೆ. ಇವತ್ತು ಹಗಲು ರಾತ್ರಿ ಅನ್ನೋದೇ ಚುನಾವಣೆ ಸ್ಟಾರ್ಟ್ ಆದಮೇಲೆ ಇವತ್ತು ಬೊಮ್ಮಾಯಿಯವರ ಗೆಲುವಿಗೆ ನಾವೇ ಚುನಾವಣೆ ನಿಂತೇವೆ ಅಂತಂದೇಳಿ, ನಮ್ಮ ಅಧ್ಯಕ್ಷರವರೇ ನಾವೇ ಚುನಾವಣೆ ನಿಂತೇವೆ ಅಂತಂದೇಳಿ ಇವತ್ತು ಮಾಡ್ತಾಯಿದ್ದಾರೆ. ಅದು ನನಗೆ ಭಾಳ ಖುಷಿಯಾಗಿದೆ. ಇವತ್ತು ನಾವೆಲ್ಲ ಪುಣ್ಯ ಮಾಡಿದ್ದೀವಿ, ಯಾಕಂದರೆ ಚುನಾವಣೆ ನಿಂತಾನಷ್ಟೇ ಪ್ರಯತ್ನ ಮಾಡಬೇಕಾಗ್ತದೆ. ಆದರೆ ಚುನಾವಣೆ ಇವತ್ತು ನಾನೇ ನಿಂತಾನೆ ಅಂತಂದೇನು ಮಾಡ್ತಕ್ಕಂಥದ್ದು ಇದಾರಲ್ಲ ನಮ್ಮ ಮುಖಂಡರು, ಅಧ್ಯಕ್ಷರು, ಅವರಿಗೆ ನಾವು ಎಷ್ಟು ಕೋಟಿ ಕೃತಜ್ಞತೆ ಹೇಳಿದರೂ ಸಾಲದು. ಅವರ ಶ್ರಮಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವ್ರ ಪರಿಶ್ರಮಕ್ಕೆ ಭಗವಂತ ನಾನು ಒಳ್ಳೇದು ಮಾಡಲಿ, ಅವರಿಗೆ ಆ ಭಗವಂತನ ಆಶೀರ್ವಾದ ಸದಾ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ, ಅಧ್ಯಕ್ಷರ ಮೇಲೆ ಇರಲಿ ಅಂತಂದೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ. ಇಡೀ ಜಿಲ್ಲೆಯಲ್ಲಿ ಇವತ್ತು ಇದೇ ಥರ ಎಲ್ಲ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ಬೊಮ್ಮಾಯಿ ಸಾಹೇಬ್ರ ಗೆಲುವಿನಲ್ಲಿ ಅವರ ಪಾತ್ರ ಭಾಳ ಮುಖ್ಯವಾಗಿದೆ. ಇವತ್ತೇನಾದರೂ ದೊಡ್ಡ ಮಟ್ಟದ ಅಂತರದಲ್ಲಿ ನಾವು ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ. ಅದು ಏನಾದರೂ ಗೆಲುವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಹಾವೇರಿ ಗದಗ ಜಿಲ್ಲೆಯ ಮತದಾರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಹಾವೇರಿ ಜಿಲ್ಲಾ ಮತದಾರರಿಗೆ ವಾಟ್ಸ್ ಯುವರ್ ಮೆಸೇಜ್ ಸರ್? ಸರ್, ಹಾವೇರಿ ಜಿಲ್ಲಾ ಮತದಾರರಿಗೆ ನಾನು ನಿಮ್ಮ ಮೂಲಕ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. ಬೊಮ್ಮಾಯಿ ಸಾಹೇಬರು ನೀರಾವರಿ ಸಚಿವರಿದ್ದಾಗ
ಗೃಹ ಸಚಿವರಿದ್ದಾಗ, ಮುಖ್ಯಮಂತ್ರಿಗಳಿದ್ದಾಗ ಹಾವೇರಿ ಜಿಲ್ಲೆಗೆ ಏನು ಮಾಡಿದ್ರು ಅನ್ನೋದು ಗೊತ್ತಿದೆ. ಇವತ್ತು ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಅದ್ರ ಜೊತೆಗೆ KMF ಅನ್ನು ಧಾರವಾಡ ಹೋಗ್ಬೇಕಾಯ್ತು ನಾವು. ಆ ಒಕ್ಕೂಟವನ್ನು ಹಾವೇರಿ ಮಾಡಿರ್ತಕ್ಕಂಥ ಕೀರ್ತಿ, ವಿಶೇಷವಾಗಿ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ರೈತ ವಿದ್ಯಾನಿಧಿ ಅಂತ ಜಾರಿಗೆ ತಂದಿರತಕ್ಕಂಥದ್ದು, ಅನೇಕ ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಬೊಮ್ಮಾಯಿ ಸಾಹೇಬರಿಗೆ, ಯಡಿಯೂರಪ್ಪ ಸಾಹೇಬರಿಗಿದೆ. ಇವತ್ತು ಹಾವೇರಿ ಜಿಲ್ಲೆ, ಎಕ್ಸ್ಪೆಷಲಿ ಹಾವೇರಿ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಯ ಗಟ್ಟಿ ನೆಲ. ಏನೋ ಮೊನ್ನೆ ನಾವು ನಮ್ಮ ತಪ್ಪಿನಿಂದ ಸೋತಿರ್ಬೋದು, ಆದರೆ ಜನ ನಮ್ಮನ್ನ ಸೋಲಿಸಿಲ್ಲ. ನಮಗೆ ವಿಶ್ವಾಸ ಇದೆ, ಜನ ಮತ್ತೆ ನಮಗೆ ಆಶೀರ್ವಾದ ಮಾಡ್ತಾರೆ. ನಮ್ಮ ಹಾವೇರಿ ಜಿಲ್ಲೆಯ ಜನತೆ ಬೊಮ್ಮಾಯಿ ಸಾಹೇಬರಿಗೆ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ನಾನು ನಿಮ್ಮ ಮುಖಾಂತರ ನಮ್ಮೆಲ್ಲ ಜಿಲ್ಲೆಯ ಜನರಿಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. ಎಲ್ಲ ನನ್ನ ತಾಯಂದಿರಿಗೆ, ಹಿರಿಯರಿಗೆ, ನನ್ನೆಲ್ಲ ಅಣ್ಣ ತಮ್ಮಂದಿರಿಗೆ, ಯುವಕರಿಗೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿಯವರ ಋಣ ನಮ್ಮ ಮೇಲಿದೆ. ನಮ್ಮ ಹಾವೇರಿ ಜಿಲ್ಲೆ ಜನತೆ ಒಂದು ಮತವನ್ನು ಕೊಡುವ ಮೂಲಕ, ಕ್ರಮ ಸಂಖ್ಯೆ 2 ಕಮಲದ ಗುರುತು ಬಸವರಾಜ ಬೊಮ್ಮಾಯಿ ಅವ್ರದ್ದು, ಅವರು ಮತವನ್ನು ಕೊಡುವ ಮೂಲಕ ನರೇಂದ್ರ ಮೋದಿ ಅವರಿಗೆ ಒಂದು ಕೃತಜ್ಞತೆಯನ್ನು ಇಡೀ ಹಾವೇರಿ ಜಿಲ್ಲೆಯ ಜನತೆ ಸಲ್ಲಿಸಬೇಕಂತಂದೇಳಿ ತಮ್ಮ ಮೂಲಕ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ.